ಹಲೋ ಗೈಸ್. ಸೊ ಇವತ್ತು ನಾವು ಬೆಂಗಳೂರಿಂದ ಮೂಡಿಗೆರೆಗೆ ಹೋಗ್ತಿದ್ದೀವಿ. ಇದೇ KSRTC ಬಸ್ಸಲ್ಲಿ. ಸೊ ಬೆಂಗಳೂರಿಂದ ಹೊರನಾಡಿಗೆ ಹೋಗೋ ಬಸ್ ಇದು. ಸೊ ಈ ಬಸ್ಸಲ್ಲಿ ನಾನು ಕ್ಯಾಬಿನ್ ರೈಡ್ ಬುಕ್ ಮಾಡಬೇಕು ಅಂತ ಬುಕ್ ಮಾಡಿದೆ, ಬಟ್ ಆಗಲಿಲ್ಲ. ಯಾಕೆ ಅಂತ ಮುಂದೆ ಹೇಳ್ತೀನಿ ನಿಮಗೆ. ಇದು ನೋಡಿ, ನಾವು ರೆಸ್ಟ್ ಸ್ಟಾಪಿಂಗ್ ನಿಲ್ಸಿದ್ದೀವಿ. ಸೊ ನಮ್ಮ ಪಕ್ಕ ಬಂತು ಅಂತ ಹೇಳಿದ್ರೆ ಬೆಂಗಳೂರು ಟು ಧರ್ಮಸ್ಥಳ ಗಾಡಿ ಆನೇಕಲ್ ಡಿಪೋದು. ಫ್ರಂಟ್ ಡೋರ್ ಐಮ್ಯಾಕ್ ಬಿಲ್ಟ್, ಟಾಟಾ ಐಮ್ಯಾಕ್ ಬಿಲ್ಟ್ ಹಾಕಿದ್ದಾರೆ. ಅದು ಬಿಟ್ಟರೆ ನಿಮಗೆ ಬರೀ ಅಶ್ವಮೇಧ ಬಸ್ಸಸ್ ಕಾಣಿಸ್ತಿರ್ಬೋದು. ನಮ್ಮ ಬಸ್ ಪಕ್ಕ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ನಿಂತಿದೆ. ಅದರ ಪಕ್ಕ ಎಲ್ಲ ಧರ್ಮಸ್ಥಳ ನಾನ್ ಸ್ಟಾಪ್ ಗಾಡಿಗಳು, ಎಲ್ಲ ಅಶ್ವಮೇಧ, ಪ್ರಕಾಶ್ ಬಿಲ್ಟು ಮತ್ತು KMS ಬಿಲ್ಟ್ ಗಾಡಿಗಳು. ಸೊ ನಾನು ಏನಕ್ಕೆ ಈ ಬಸ್ಸಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ಸುಮಾರು ದಿನದಿಂದ ಒಂದು ಪೋಸ್ಟ್ ಹಾಕಿದ್ದೆ, ಯಾವ ಬಸ್ ಟ್ರೈ ಮಾಡಬೇಕು ಬೆಂಗಳೂರಿಂದ ಮೂಡಿಗೆರೆ ಅಂತ. ಸೊ ಎಲ್ಲರೂ ಅಶ್ವಮೇಧ ಅಂತ ಹೇಳಿದ್ರು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿರೋದ್ರಿಂದ ನನಗೆ ಫಸ್ಟ್ ಸೀಟ್ ಸಿಕ್ಕಿಲ್ಲ. ಸೊ ಈ ಬಸ್ಸಲ್ಲಿ ಫಸ್ಟ್ ಸೀಟ್ ಬುಕ್ ಮಾಡಿಕೊಂಡು ಕ್ಯಾಬಿನ್ ರೈಡ್ ಮಾಡೋಣ ಅಂತ ಬುಕ್ ಮಾಡಿದೆ, ಬಟ್ ಅದು ಕೂಡ ಆಗಲಿಲ್ಲ. ಅದಕ್ಕೆ ವಿಡಿಯೋ ಇಷ್ಟು ಚಿಕ್ಕದಾಗಿ ಬರ್ತಿದೆ. ಸೊ ಇಲ್ಲಿ ಇನ್ನೊಂದು ನೋಡ್ತಿರ್ಬೋದು ನಿಮಗೆ, ಧರ್ಮಸ್ಥಳದು ಅಶ್ವಮೇಧ ಗಾಡಿ ಬರ್ತಿದೆ. ಸೊ ಕಮಿಂಗ್ ಟು ದ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಫ್ರಂಟ್ ಸೀಟ್ ಅದೇನಿದೆ, ಫ್ರಂಟ್ ರೋ ಫುಲ್ ಏನಿದೆ ಅದು ಕಂಡಕ್ಟರ್ಗೆ ಮಲ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ನನಗೆ ಸೆಕೆಂಡ್ ರೋಲಿಗೆ ಕೂತ್ಕೊಳ್ಳೋಕ್ಕೆ ಹೇಳಿದ್ರು. ಸೊ ಅದರಿಂದ ನನಗೆ ಇವತ್ತು ಕ್ಯಾಬಿನ್ ರೈಡ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಏನೇ ವೀಡಿಯೋಸ್ ಬಂದರು ಅಂದರೆ ಶಾರ್ಟ್ಸಲ್ಲಿ ನಾನು ಒಂದಷ್ಟು ವೀಡಿಯೋ ತೊಗೊಂಡಿದ್ದೀನಿ. ಸೊ ಅದನ್ನು ಶಾರ್ಟ್ಸ್ ರೂಪದಲ್ಲಿ ಹಾಕ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗೆ ಗೊತ್ತಾಗುತ್ತೆ ನಿಮಗೆ ಏನಕ್ಕೆ ಅಷ್ಟು ಕಂಜೆಸ್ಟೆಡ್ ಆಗಿ ನನಗೆ ಕ್ಯಾಬಿನ್ ರೈಡ್ ಮಾಡೋಕ್ಕಾಗಲಿಲ್ಲ ಅಂತ. ಸೊ ಈಗ ಬನ್ನಿ ನಿಮಗೆ ತೋರಿಸ್ತೀನಿ ಫ್ರಂಟ್ ರೋನ ಹೇಗೆ ಮಲ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಕಂಡಕ್ಟರ್ ಅಂತ. ಸೊ ಫ್ರಂಟ್ ರೋ ಬುಕ್ ಮಾಡ್ಕೊಂಡಿದ್ರು ಸೊ ನಮಗೆ ಸೆಕೆಂಡ್ ರೋಲ್ ಕೂತ್ಕೊಳ್ಳೋಕೆ ಹೇಳ್ತಾರೆ. ಅದೇನಕ್ಕೆ ಅಂತ ಇದುವರೆಗೂ ನನಗೆ ಗೊತ್ತಾಗಿಲ್ಲ. ಸೊ KSRTCಯಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ, ಫ್ರಂಟ್ ರೋ ಬುಕ್ಕಿಂಗ್ ಆಪ್ಷನ್ ಏನಕ್ಕೆ ಕೊಡ್ತಾರೆ ಅಂತ ಇದುವರೆಗೂ ಗೊತ್ತಿಲ್ಲ. ಫ್ರಂಟ್ ರೋ ಬುಕ್ ಮಾಡೋಕ್ಕೆ ಕೊಟ್ಟು ಸೊ ಈ ಥರ ಅವರು ಬ್ಲಾಕ್ ಮಾಡಿಕೊಂಡ್ರೆ ಏನು ಅಂತ ಅರ್ಥ, ನಾವೇನಂತ ತಿಳ್ಕೊಬೇಕು. ನೀವೇ ಕಮೆಂಟ್ ಮಾಡಿ. ಇಲ್ಲಾಂದರೆ ಅದನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡಿಬಿಡಬೇಕು ಬುಕ್ಕಿಂಗ್ ಟೈಮಲ್ಲೇ.